ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ನನ್ನ ಮಗನಿಗೆ ಇಂಜುರಿ ಆಗಿತ್ತು, ಆದರೂ ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳಕತ್ತೀನಿ. ಯಾಕಂದ್ರೆ ನಮ್ಮ ಸಮಸ್ಯೆ ಸಿಕ್ಕಾಪಟ್ಟೆ ಇದ್ರು ಮೇಲೆ ನಾವು ಕೆಲಸ ಮಾಡುವಂಥ ಟೈಮ್ದಾಗ ಈ ಥರ ಸಮಸ್ಯೆ ಬಂದಾಗ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಈಗ ಅರ್ಜೆಂಟಾಗಿ ಬ್ಲೌಸ್ ಹಿಡ್ದಿರ್ತೀವಿ ರೀ, ಅವರಿಗೆ ಸಡನ್ನಾಗಿ ಏನಾದರೂ ಮನೆ ಒಳಗಡೆ ಆಯ್ತಂದ್ರೆ ಅವ್ರಿಗೆ ನಾವು ಕೊಡಬೇಕ್ರಿ. ನಮ್ದು ಎಷ್ಟೇ ಕಷ್ಟ ಇದ್ರು ಮೀರಿ ಅವ್ರಿಗೆ ಹೇಳ್ಕೊಂಡ್ರು ಮೀರಿ ಕೇಳುವಂಥ ಪರಿಸ್ಥಿತಿ ಇದ್ರೆ ಕೇಳ್ಕೊತಾರೆ ಒಬ್ಬೊಬ್ರು. ಇಲ್ಲಾಂದ್ರೆ ಮದುವೆ ಬ್ಲೌಸ್ಗಳನ್ನ ಹಿಡಿದಾಗ ನಾನು ಎಷ್ಟೇ ಕಷ್ಟ ಇದ್ರೂ ಕೂಡ ಸ್ಟಿಚ್ ಮಾಡಿ ಕೊಡ್ಬೇಕು ಅನ್ನೋದು ನನ್ನ ಭಾವನೆ ಐತೆ ನೋಡ್ರಿ. ಇವತ್ತು 2 ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅನ್ನೋಂಥ ಪ್ಲ್ಯಾನ್ ಇಟ್ಕೊಂಡಿನಿ ರೀ. ಮನೆ ಒಳಗಡೆ ಕೆಲಸ ಮುಗಿಸಿ ನನ್ನ ಮಗನ ಅವನ ಹತ್ರ ಬಿಟ್ಟು ಬಂದೀನಿ ರೀ. ನಾ ಸ್ಕೂಲಿಗೆ ಬಿಟ್ಟಿಲ್ಲ ಅವನ. ಶುಕ್ರವಾರ ದಿನ ಬಿಡ್ಬೇಕಂತೇಳಿ ಈಗ ಅವನ ನೋಡ್ಲಕ್ಕ ಅವ್ನ ಮನ್ಯಾಗ ಕುಂಡ್ರಿಸಿ ಬಂದೀನಿ ರೀ. ನಾನು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೇಳಿ ಅಂಗಡಿಗೆ ಬಂದೀನಿ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಭಾವನೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಸಪೋರ್ಟ್ ಮಾಡಿರಿ. ಆದಷ್ಟು ಜಾಯಿನ್ ಬಟನ್ ಬಂದಿದೆ, ಯಾರಿಗಾದ್ರೂ ನನಗೆ ಸಪೋರ್ಟ್ ಮಾಡುವಂಥ ಅಭಿಪ್ರಾಯ ಇದ್ದರೆ ಜಾಯಿನ್ ಬಟನ್ ತೊಗೊಂಡು ನನಗೆ ಸಪೋರ್ಟ್ ಮಾಡಿರಿ ಅನ್ನೋದು ನೋಡಿರಿ. ಜಾಯಿನ್ ಆಗಿ 59 ರೂಪಾಯಿ, ಬರೀ 59 ರೂಪಾಯಿ ಒಂದು ತಿಂಗಳಿಗೆ ನೀವು ಜಾಯಿನ್ ಆಗಿದ್ರೆ ನನಗೂ ಕೂಡ ಹೆಲ್ಪ್ ಮಾಡ್ದಂಗೆ ಆಗತ್ತೆ ನೋಡಿ. ಬೇಗ ಬೇಗ ಡಾಲರ್ ಜಮಾ ಹಾಕೋಕ್ಕೆ ಸಾಧ್ಯ ಆಗ್ತೈತ್ರಿ. ಸ್ವಲ್ಪ ಸಪೋರ್ಟ್ ಮಾಡಿರ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವರು ತುಂಬ ಜನ ಇದ್ದಾರೆ. ಹಾಗೆ ಜಾಯಿನ್ ಬಟನ್ ತೊಗೊಂಡು ಸ್ವಲ್ಪ ಸಪೋರ್ಟ್ ಮಾಡಿರಿ. ಆದಷ್ಟು ಸಪೋರ್ಟ್ ಮಾಡಿರಿ ನಿಮ್ಮ ಕೈಲಾದಷ್ಟು. ನನ್ನ ಮಕ್ಕಳಿಗೆ ಈಗ ಕಷ್ಟಪಟ್ಟು ಏನೋ ಕಲಿಸ್ಬೇಕು ಅನ್ನುವಂಥದ್ದು ಅಭಿಪ್ರಾಯ ಐತೆ. ಅದರಲ್ಲಿ ದವಾಖಾನೆ ಬಂದು ನನಗೆ 3 ತಿಂಗಳ ಅದು ಕೈ ಇಂಜುರಿ ಆಗಿ 3 ತಿಂಗಳ ಹೋಯ್ತು. ಮತ್ತೆ ಈಗ 1 ತಿಂಗಳ ಮತ್ತೆ ಅದೇ ಕೈ ಬಿದ್ದು ಮತ್ತೆ ಪೆಟ್ಟು ಮಾಡ್ಕೊಂಡಾನ. ಮತ್ತೆ ಪ್ಲಾಸ್ಟರ್ ಹಾಕ್ಯಾರ. ಈಗ ಮತ್ತೆ ಇನ್ನೊಬ್ಬ ಮಗನಿಗೆ ಹಾಸ್ಟೆಲ್ ಬಿಡಬೇಕು. ತುಂಬಾ ಕಷ್ಟ ಐತಿ ಸ್ನೇಹಿತರೆ. ಏನು ಮಾಡೋದು, ಕಷ್ಟದಲ್ಲಿ ಕೂಡ ನಾವು ಕೆಲಸ ಮಾಡಾಕತ್ತೀನಿ. ದೇವರ ಕರುಣೆನೇ ತೋರಿಸ್ತಾ ಇಲ್ಲ ನಮ್ಮ ಮೇಲೆ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಇವಾಗ ಕಷ್ಟ ಅಂತೇಳಿ ನಾನು ಕುಗ್ಗಿ ಕೂತ್ನಿ ಅಂದ್ರೆ ಇರೋ ಕೆಲಸನೂ ಕಳ್ಕೊಂಡಂಗೆ ಆಗ್ತೈತಿ. ನನಗೆ ಇದ್ದಿದ್ದು ಮನೆಯೊಳಗಡೆ ಅದು ತಿನ್ನಕ್ಕೆ ಸುಮ್ಮನೆ ಇದು ಇಲ್ದಂಗೆ ಆಗಿ ಕುಂಡಿರ್ಬೇಕಾಗ್ತೈತಿ. ಅದಕ್ಕೋಸ್ಕರ ಈಗ ಕಸ್ಟಮರ್ ಕಡೆ ಬೇಯಿಸ್ಕೋಬಾರ್ದು. ನನ್ನ ಮಕ್ಕಳಿಗೆ ನನಗೆ ಏನಾದರೂ ತಿನ್ನಕ್ಕೆ ಅನುಕೂಲ ಆಗ್ತೈತಿ, ಕಿರಾಣಿ ಆದರೂ ಸ್ವಲ್ಪ ತರಕ್ಕೆ ಆಗ್ತೈತೆ ಅಂಥೇಳಿ ಬಟ್ಟೆ ಸ್ಟಿಚ್ ಮಾಡೋಕೆ ಬಂದು ಸ್ನೇಹಿತರೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರತೈತಿ. ಏನೋ ನಾವು ಕಷ್ಟಪಟ್ಟು ಏನೋ ಕೆಲಸ ಮಾಡೋದು ಈ ಥರ ಆಗ್ಬಿಟ್ಟಿತ್ತು. ಕರೆಂಟ್ ಹೋಗ್ತಿತ್ತು ಸ್ನೇಹಿತರೆ. ಏನು ಮಾಡೋದು, ಹೊಲಿಬೇಕಿತ್ತು ನಾನು ಅನ್ಸುತ್ತೆ. ಇವತ್ತು ಏನಿದ್ರು 2 ಬ್ಲೌಸ್ ಸ್ಟಿಚ್ ಮಾಡ್ತಿರಲಿಲ್ಲ ಅಂದರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತೈತಿ. ಮಳೆ ನೋಡೋಷ್ಟು ಬರಕತ್ತೈತಿ. ಒಬ್ಬರೊಬ್ಬರು ಜನ ಯಾರಿದ್ರು ಇಲ್ಲ ಅಂಗಡಿ ಹತ್ರ. ಅವ್ರಿಗೆ ಬಂದು ಸ್ಟಾರ್ಟಿಂಗ್ ಮುಚ್ಚಿಬಿಟ್ಟು ಇಲ್ಲೇ ಮಳೆ ಬರ್ಲಾಕ ಹೋಗ್ತೀನಿ. ಮಳೆ ನೋಡಿ ಎಷ್ಟು ಮರ ತೊಗೊಂಡು ಸಿಡ್ದಂಗೆ ಆಗ್ಲತ್ತೈತಿ. ಸಿಕ್ಕಾಪಟ್ಟೆ ಮಳೆ ಬೇರೆ ಭಯ ಬರಕತ್ರಿ. ಹೊರಗಡೆ ಬಂದು ನಿಂತೇರಿ. ಪತ್ರ ಸೌಂಡ್ ರೀ ಎಷ್ಟು ಸಿಕ್ಕಾಪಟ್ಟೆ ಬರಾಕತ್ರಿ. ನೀರು ಗಿಡ ಮುರ್ಕೊಂಡು ಕೆಳಗೆ ಬೀಳ್ತೈತೆ ಅನ್ಬೇಕ್ರಿ, ಆ ಥರ ಆಗಕತ್ರಿ ಮಳೆಗೆ. ಅದಕ್ಕೋಸ್ಕರನೇ ಹೊರಗಡೆ ಬಂದು ನಿಂತಾರೆ. ಅಂಗಡಿ ಈಚೆ ಕಡೆದು ಬಾಗ್ಲ ಹಾಕಿ ಒಂದು ಬಾಗ್ಲ ತೆರೆದ್ಬಿಟ್ಟು ಹೊರಗಡೆ ನಿಂತಾರೆ. ಮಳೆ ನೀರೆಲ್ಲ ಒಳಗಡೆನ ಬರಾಕತ್ಬಿಟ್ರು. ಗಾಳಿಗೆ ಎಲ್ಲ ಕಡೆದು ಮಳೆ ಪೂರ ಅಂಗಡಿ ಮುಂದೆ ನೀರು ಹರ್ಕೊಂಡು ಪೂರ ಬಾಗಿಲು ಮುಂದೆ ಬಂದು ನಿಂದ್ರಾಕತ್ತಾರೆ. ಆಡುಗಳೆಲ್ಲ ನೀರಾಗ ನಿಂದ್ರಾಕತ್ತಾನ. ಸ್ವಲ್ಪ ಕಟ್ಟಿ ಆತನ ಹಾಗೆ ನಿಂತು ನೋಡಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು. ಮಳೆ ನೋಡ್ರಿ ಹೆಂಗೆ ಬರಾಕತ್ತೈತಿ. ಸಿಕ್ಕಾಪಟ್ಟೆ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಮಳೆ ಐತ್ರಿ. ಈ ವರ್ಷದಂಗೆ ಮಳೆನೇ ಯಾವಾಗೂ ಇದ್ದಿದ್ದಿಲ್ಲ ರೀ. ಬೇಸಿಗೆ ಕಾಲನ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ಈ ವರ್ಷ. ಅದರಲ್ಲೂ ಈಗ ನಮ್ಮ ಮನೆಯವ್ರ ಮನೆ ಒಳಗಡೆ ಕುಂಡಿರ್ಬೇಕಾಗ್ತೈತೆ ರೀ. ಗಾಡಿನೂ ಚಾಲು ಆಗಂಗಿಲ್ಲ ರೀ. ಮಳೆ ಆದರೆ ಗಳಕ್ಕೆ ಹೋಗ್ಬೇಕಂದ್ರೆ ರೀ ಏನು ಮಾಡಿದ್ರಿ. ಮನೆ ಒಳಗಡೆ ಪ್ರಾಬ್ಲಮ್ ಇದ್ದಾಗ ಏನಾದರೂ ನಾನೊಂದು ಸ್ವಲ್ಪ ಸ್ಟಿಚ್ ಮಾಡಿದ್ರಿ. ಇವತ್ತೊಂದು ಬ್ಲೌಸ್ 2 ಬ್ಲೌಸ್ ಹೊಲಿದ್ಮೇಲೆ ಒಂದು 400 ಅಥವಾ 500 ಹಿಂಗೆ ವ್ಯಾಪಾರ ಆಗ್ತೈತೆ ಅಂಥೇಳಿ ಬಟ್ಟೆ ಹೊಲಿದ್ರೆ ಅದೊಂದು ಸ್ವಲ್ಪ ನಮ್ಗೆ ಅನುಕೂಲ ಆಗ್ತೈತೆ ರೀ. ವ್ಯಾಪಾರ ಕೂಡ ಇಲ್ಲ ರೀ. ಭಾಳ ಡಲ್ ರೀ. ನಮ್ಮ ಕಬ್ಬಿನ ಸೀಸನ್ ಚಾಲು ಆಗೋ ಮಟ್ಟ ಅಂಗಡಿ ವ್ಯಾಪಾರ ಕಡಿಮೆ ಆಗ್ತೈತೆ ರೀ. ಹಳ್ಳಿ ಒಳಗೆ ಐತ್ರಲ್ಲ ಅಂಗಡಿ, ಏನು ಭಾಳ ಅಷ್ಟು ಗಿರಾಕಿಗಳು ಬರಂಗಿಲ್ಲ ರೀ. ಅದಕ್ಕೆ ಬಟ್ಟೆ ಸ್ಟಿಚ್ ಮಾಡ್ರೆ ಮಾತ್ರ ನಂದು ಅನುಕೂಲ ಆಗ್ತೈತೆ ರೀ. ಅದ್ರಾಗೂ ಈಗ ಸ್ಟಿಚ್ ಮಾಡ್ಬೇಕು ಕುಂಡಿರ್ಬೇಕು ಅಂದ್ರಾಗ ಮಳೆ ಸ್ಟಾರ್ಟ್ ಆಗಿ ನನ್ನ ಕೆಲಸ ಅಲ್ಲಿಗೆ ನಿಂದ್ರಂಗೆ ಆಗ್ಬಿಡುತ್ತೆ ನೋಡಿರಿ. ಅಂದರೆ ಕರೆಂಟ್ ಆಗಿ ಹೋಗಿಬಿಡ್ತಾವೆ ರೀ. ಮಳೆ ಬತ್ತು ಇನ್ನೂ ಎಲ್ಲಿ ಇರ್ತೈತೆ ಏನೋ ರೀ, ಕರೆಂಟ್ ತೆಗೆದು ಬಿಡ್ತಾರೆ. ನಮ್ಮ ಕಡೆ ಹಳ್ಳಿ ಕಡೆ ಅಂತೂ ಎಲ್ಲ ಕಡೆ ತೆಗಿತಾರೆ ಗೊತ್ತಿಲ್ಲ. ಅಷ್ಟು ಕರೆಂಟದು ಪ್ರಾಬ್ಲಮ್ ರೀ. ನನ್ನ ಮಷಿನ ಕರೆಂಟ್ ಮ್ಯಾಗ ಅಷ್ಟೇ ಐತ್ರಿ ಅದು ಹೊಲಿದು. ಮತ್ತು ಕಾಲಿಲೆ ತುಳಿದು ಮೂಮೆಂಟ್ ಮಾಡೋಕ್ಕೆ ಬರಂಗಿಲ್ಲ ರೀ. ನನ್ನ ಕಾಲು ಇಂಜುರಿ ಆಗಿ ಆಕ್ಸಿಡೆಂಟ್ ಆಗಿ ಕಾಲು ಕೂಡ ನಂದು ಒಂದು ಬಲಗಾಲ ಏನೂ ಇಲ್ಲ ರೀ. ಅದ್ರ ಸ್ವಾಧೀನ ಜಾಸ್ತಿ ಇಲ್ಲ. ಅದರಲ್ಲೇ ನನಗೆ ಕಾಲಿಲೆ ಇದು ಮಾಡಿ ತುಳಿಯೋಕೆ ಬರಂಗಿಲ್ಲ ರೀ. ಅದಕ್ಕೆ ಕರೆಂಟ್ ಮ್ಯಾಗನೇ ಜಾಸ್ತಿ ನಾನು ಹೊಲಿತೀನಿ.
ಕರೆಂಟ್ ಮ್ಯಾಗನ ಹೊಲಿತೀನಿ. ಕರೆಂಟ್ ಹೋದಂದ್ರೆ ನನಗೆ ಅದು ಕೂಡ ಕೆಲಸ ಮಾಡಕ್ಕೆ ಬರಂಗಿಲ್ಲ ನೋಡ್ರಿ. ಎಲ್ಲ ಕಡೆ ನೀರು ಸೋರಕತ್ತಾವ, ಮಷಿನ್ ಮ್ಯಾಗ ಕೂಡ ನೀರು ಬೀಳಾಕತ್ತಾವ. ಇಷ್ಟು ಐತ್ರಿ ನಮ್ಮದು. ಹಳ್ಳಿ ಒಳಗಡೆ ಇದ್ಕೊಂಡು ಈ ಥರ ಮಾಡೋ ಮುಂದೆ ತೊಂದ್ರೆ ಬಂದು ಆದಾಗ ನನಗೆ ಭಾಳ ಕುಗ್ಗಿದಂಗೆ ಆಗ್ತೈತ್ರಿ. ಆದರೆ ಈ ಕೆಲಸ ಮಾಡಾಕತ್ತೆ ನನ್ನ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ಕಂಗೆ ಆಗ್ತೈತೆ ಅಂತೇಳಿ ಮನೆ ಒಳಗಡೆ ನನ್ನ ಮಗನ ಬಿಟ್ಟು ದೊಡ್ಡ ಮಗನ ಅವನ ಹತ್ರ ಕೂಡಿಸಿ ಬಂದಿದ್ದೀನಿ ರೀ. ಆದರೂ ಇಲ್ಲಿ ಬರೋಣ ಇದು ಒಂದು ಪ್ರಾಬ್ಲಮ್ ಆಗಿಬಿಡ್ತ್ರಿ. ಮಳೆ ಬಂದು ನೋಡ್ರಿ ಎಲ್ಲ ಕಡೆ ನೀರು ಪತ್ರಾಸ ಒಳಗಡೆ ನೀರು ಬರ್ಲಾಕತ್ತಾರ. ಅಷ್ಟು ಹೊರಗಡೆ ಮಳೆ ಅಷ್ಟು ಆಗಾಕತ್ತೈತ್ರಿ. ಬಟ್ಟೆ ಕೂಡ ಈ ಕಡೆ ಎಲ್ಲ ತೊಯ್ತಾವೇನೋ ಅಂತ ಅಂದ್ಕೊಂಡು ಈ ಕಡೆ ಸರ್ಸಾಕತ್ತೀನಿ. ಹಾಗೆ ಲೇಸಿನ ಬಂಡಲ್ ಅದು ಎಲ್ಲ ಮ್ಯಾಲ್ಗಡೆ ಇಟ್ಟಿನ್ರಿ. ಅವು ಎಲ್ಲ ನೀರು ಸಿಡ್ಯಾಕತ್ತಾನ ಸರ್ಸಾಕತ್ತಿದ್ದೆ ನೋಡ್ರಿ. ಹಾಗೆ ಪಿಕೋ ಮಷೀನು ಕಡೆ ನೀರು ಬರಾಕತ್ತಿದ್ರು. ಈಗ ಹಾಕಿದಿರೋದು ಪತ್ರ ಸೈಡ್ ಹಾಕಿವಂದ್ರೆ ಜೋರಾಗಿ ಮಳೆ ಬರತ್ತಂದ್ರೆ ಪತ್ರಾಸ್ಕ ಸಿಡುದು ಒಳಗಡೆ ಬರಾಕತ್ತಾರ ಸಂದಿ ಕೊಟ್ಟು ನೀರು. ಗಂಡು ಮಕ್ಳು ಇದ್ರಂದ್ರೆ ಏನಾರು ಎಲ್ಲಿ ಬರ್ತಾವೆ ನೀರು ಅಂತೇಳಿ ಹರಿ ತೆಗೆದು ನೀರು ಎಕ್ಕಡಾರಿ ಇದು ಮಾಡ್ತಿದ್ರು. ಗಂಡು ಮಕ್ಳು ಇದ್ರೆ ಬಟ್ಟೆ ಸ್ಟಿಚ್ ಮಾಡಾಕತ್ತೀನಿ ನೋಡ್ರಿ. ಇದು ಒಂದು ಬ್ಲೌಸ 2 ಬ್ಲೌಸ್ ಮುಗಿಸ್ಬೇಕು ಅನ್ನೋದೈತಿ. ಮುಗಿಸ್ತೀನಿ ರೀ. ಕರೆಂಟ್ ಬರೀ 1 ತಾಸು ಕರೆಂಟ್ ನಿಂತು ಅಂದ್ರೆ ನಾನು ಸ್ಟಿಚ್ ಮಾಡ್ತೀನಿ ರೀ. ಕರೆಂಟ್ ಬಂದು ರೀ ಅವಾಗ ವಿಡಿಯೋ ಸ್ಟಾಪ್ ಮಾಡಿದ್ರೆ ಮಳೆ ನಿಂದ್ರನ ಇದು ಬ್ಲೌಸ್ ಮುಗಿದ್ಬೇಕನ್ನು ನಿಮಗೆ ತೋರ್ಸಕತ್ತೀನಿ ನೋಡಿರಿ. ಇದೊಂದು ಬ್ಲೌಸ್ ರೆಡಿ ಮಾಡಿದೆ ರೀ. ಡಿಸೈನ್ ನೋಡಿರಿ ಎಷ್ಟು ಸೂಪರ್ ಆಗೈತೆ ರೀ. ಇದು ತೋಳಿಗೆ ಕೂಡ ಡಿಸೈನ್ ಮಾಡಿರಿ. ಇದು ಬ್ಲೌಸ್ ಹೊಲಿಯೋಕೆ 400 ರೂಪಾಯಿ ತೊಗೋತೀನಿ ಅಂತ ಚಾರ್ಜ್ ಮಾಡಿದ್ರೆ. ಅರ್ಜೆಂಟಾಗಿ ಹಾಕಿದ್ರಿ ಅವರು ಮದ್ವೆ ಬ್ಲೌಸ. ಇನ್ನೂ ಒಂದು ಬ್ಲೌಸ್ ಐತ್ರಿ, ಅದು ಒಂದು ಹೊಲಿಬೇಕು ರೀ. ಅದು ಅವರು ದೀಡ್ ನಮಸ್ಕಾರ ಹಾಕೋರ್ತಾರೆ, ದೇವ್ರಿಗೆ ಹೋಗೋರ್ತಾರೆ. ಅರ್ಜೆಂಟಾಗಿ ಹಾಕಿ ಹೋಗಿದ್ರೆ ಮುಂಜಾನೆ ತಂದು ಕೊಟ್ಟಾರೆ. ಮಧ್ಯಾಹ್ನ ಸಂಜೆ ಕೊಡವ ಅಂತಂದ್ರಿ. ಮಳೆ ಬರ್ಲಾಕತ್ತೈತ್ರಿ ಅಂತ ಮತ್ತೆ ಫೋನ್ ಹಚ್ಚಿದ್ರೆ ಮಳೆ ಬರಾಕತ್ತಿಲ್ಲ. ನಾನು ಇಲ್ಲ ರೀ ಹೊಲ್ದು ಕೊಡ್ತೀನಿ ನಾನು, ನೀವು ಯಾವಾಗ ಹೋಗೋರಿದ್ರೆ ನಾಳೆ ಸಂಜೆಗೆ ಹೋಗೋರಿದ್ರೆ ನಾಳೆಗೆ ಎಷ್ಟೊತ್ತಿದ್ರು ಹೊಲಿದು ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ. ಇದು ಬ್ಲೌಸ್ ನೋಡ್ರಿ ಡಿಸೈನ್ ಎಷ್ಟು ಚಂದ ಕಾಣಕತ್ತೈತಿ. ಲೇಸ್ ಕೊಟ್ಟೀನಿ ರೀ, ಬ್ಲ್ಯಾಕ್ ಗೋಲ್ಡನ್ ಕಲರ್ ಮಿಕ್ಸ್ ಇದ್ದಿದ್ದು ಲೇಸ್ ಕೊಟ್ಟೀನಿ. ಇದೇ ಸೀರಿದ ಇನ್ನು ಪಿಕೋ ಪಾಲ್ ಮಾಡ್ಬೇಕು ರೀ. ಇದೊಂದು ಸೀರೆ ಇದೊಂದು ಬ್ಲೌಸ್ ಹೊಲದ್ನಂದ್ರೆ ಅವ್ರದ್ದು 500 ರೂಪಾಯಿ ಆಗ್ತೈತ್ರಿ. 500 ರೂಪಾಯಿ ಆಗ್ತೈತಿ. ಸ್ವಲ್ಪ ಲಂಗ ಒಂದು ಹೊಲಿಗೆ ಹಾಕೋದಿತ್ರಿ, ಅದು ಒಂದು ಕೂಡಿಸಿ ಒಬ್ಬರೇ ಕಸ್ಟಮರ್ದು 500 ರೂಪಾಯಿ ಆಯ್ತು ರೀ. ನನಗೆ ಅದಕ್ಕರೆ ಅನುಕೂಲ ಆಗ್ತೈತೆ ಅಂತ ಅಂದ್ಕೊಂಡು ಅರ್ಜೆಂಟ್ ನಾನು ಸ್ವಲ್ಪ ಜಾಸ್ತಿ ಹೇಳಿದೆ ರೀ ಅಮೌಂಟ. ಕೊಡ್ತೀವಿ ರೀ ಅಂತಂದರೆ ನೋಡಿರಿ. ಈಗ ನಮಗೆ ಅವಶ್ಯಕತೆ ಇದ್ದಾಗ ಸ್ವಲ್ಪ ನಾವು ಜಾಸ್ತಿ ಹೇಳಿದ್ರೆ ಮೀರಿ ಕೊಡ್ತಾರೆ. ಅವರಿಗೆ ಅರ್ಜೆಂಟ್ ಇರ್ತೈತ್ರಲ್ಲ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಂಗಿಲ್ಲ ರೀ. ಹಳ್ಯಾಗ ಅದೊಂದು ಸೀರೆ ಪಿಕೋ ಪಾಲ್ ಮಾಡಿ ಅಂದ್ರೆ ಇವ್ರದ್ದು ಒಂದು 500 ರೂಪಾಯಿ ಆಗ್ತೈತೆ ರೀ. ನನ್ನ ಮಕ್ಕಳಿಗೆ ಏನಾದರೂ ಹೆಲ್ಪ್ ಆಗ್ತೈತೆ ಕಷ್ಟಪಟ್ಟು ಸ್ಟಿಚ್ ಮಾಡಾಕತ್ತೀನಿ. ನನಗೆ ಮನಸ್ಸು ಇಲ್ಲ ಅಂದರೂ ಕೂಡ ಕಷ್ಟಪಟ್ಟು ಸ್ಟಿಚ್ ಮಾಡಾಕತ್ತೀನಿ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮನ್ಯಾಗ ಕೈ ಕಟ್ಕೊಂಡು ಕೂತೀವಿ ಅಂದ್ರೆ ತಿನ್ನೋಕ್ಕೂ ಏನೂ ಇಲ್ದಂಗೆ ಆಗ್ಬಿಡ್ತೈತೆ ರೀ ಮಳೆಗಾಲದಾಗ. ಅದಕ್ಕೆ ನಾವೇನೇ ಕೆಲಸ ಮಾಡಿದ್ರು ಮೀರಿ ನಮ್ಗೆ ಅನುಕೂಲ ಆಗ್ತೈತೆ ರೀ ಮಳೆಗಾಲದಾಗ. ಯಾಕಂದ್ರೆ ಬ್ಯಾಸ್ಗೆ ಕಾಲದಾಗ ಎಷ್ಟು ಕಷ್ಟಪಟ್ಟು ಗೋಳೆ ಮಾಡಿರ್ತೀವಿ, ಮಳೆಗಾಲದಾಗ 1-2 ತಿಂಗಳು ಕಾಳ ಕಡೆ ಇದ್ರೆ ಇದು ಆಗ್ತೈತೆ ಅಂತ ಹಂಗತ್ತಾರಲ್ಲ. ನಮ್ಗೆ ಅನುಕೂಲ ಆಗ್ತೈತೆ ನೋಡ್ರಿ ಮಳೆಗಾಲದಾಗ. ಈಗ ಎಷ್ಟೋ ಇದು ಇದ್ದಾಗ ಕೆಲಸ ಮಾಡಿದವ್ರಿಗೆ ಮಳೆಗಾಲದಾಗ ಕೂತಿಂದ್ರೆ ನಡಿತೈತೆ ರೀ. ಹೊಲ ಇದ್ದವ್ರು ನಮ್ಮಂಥವ್ರದ್ದು ನಡೆಯಂಗಿಲ್ಲ ರೀ. ಅದಕ್ಕೆ ನಾವು ಎಷ್ಟೇ ನಮಗೂ ಇದು ಮಾಡಿದ್ರು ದಿನಕ್ಕೆ ದಿನ ನಮ್ಗೆ ಕೆಲಸ ಮಾಡಬೇಕು, ದುಡಿಯಬೇಕು, ತಿನ್ನಬೇಕು. ತಿಂದ್ರೆ ನಮ್ಗೆ ಇದು ಐತೆ ನೋಡಿರಿ. ಇದು ಒಂದು ಬ್ಲೌಸ್ ರೀ. ಇವ್ರಿಗೆ 200 ರೂಪಾಯಿ ಚಾರ್ಜ್ ಮಾಡಿದೆ ರೀ. ದೀಡ್ ನಮಸ್ಕಾರ ಹಾಕ್ಲಕ್ಕೆ ಹೋಗ್ತಾರೆ. ನಾನು ಅಸ್ತರ ಅವ್ರಿಗೆ ಕೊಟ್ಟಿದ್ರಿ. ಇಲ್ಲಾಂದ್ರೆ 200-200 ರೂಪಾಯಿ ಆಗ್ತಿತ್ತು ರೀ ಅಸ್ತರ. ಲೇಸನ 200 ರೂಪಾಯಿ ಆತಾರೆ. ಹೊತ್ತು ಮುನ್ಗಕ್ಕೆ ಬತ್ತು ನೋಡಿರಿ. ಬ್ಲೌಸ್ 2 ಮುಗಿದ್ರೆ ಕರೆಂಟ್ ಇತ್ತು ಅಂದ್ರೆ ಅವಾಗ ಮುಗಿತಿದ್ರೆ ಒಂದು ಸ್ವಲ್ಪ ಇಷ್ಟು ಸ್ಪೀಡ್ ಹೊಲಿದ ಸ್ನೇಹಿತರೆ. ಇದನ್ನು ಬ್ಲೌಸ್ಗಳು 2 ಮುಗಿಸ್ಬೇಕಾದ್ರೆ ಮತ್ತೆ ಮನೆಗೆ ಹೋಗಿ ಮಕ್ಕಳಿಗೆ ಅಡುಗೆ ಮಾಡಬೇಕು. ಮಳೆ ಒಂದು ಹತ್ತಿತ್ರಲ್ಲ. ಈಗ ಅಲ್ಲಿ ಏನೇನು ಮಾಡ್ಯಾರೇನೋ ರೀ. ಮಳೆ ನೀರು ಇಲ್ಲೇ ನಮ್ಗೆ ಇಷ್ಟು ತೊಂದರೆ ಆಗೈತೆ ಅಂದ್ರೆ ಅವ್ರು ಪಾಕ್ಲ ಮುಚ್ಚಾರೋ ಇಲ್ಲೋ, ಬಟ್ಟೆ ತೆಗ್ದಾರೋ ಇಲ್ಲೋ, ಅದು ಒಂದು ಟೆನ್ಷನ್ದಾಗ ಕೂತೀರಿ ನಾನು. ಈ ಬ್ಲೌಸ್ ಡಿಸೈನ್ ನೋಡಿರಿ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿರಿ. ಆದಷ್ಟು ಲೈಕು ಕಮೆಂಟು ಮಾಡಿರಿ. ನನಗೂ ಖುಷಿ ಆಗ್ತೈತೆ. ನನಗೂ ಸಪೋರ್ಟ್ ಮಾಡಾಕತ್ತಾರಲ್ಲ, ಲೈಕ್ ಮಾಡಾಕತ್ತಾರಲ್ಲ ಅಂತ ನೋಡಿರಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ನಾಳಿನ ವಿಡಿಯೋದಾಗ ಸಿಗೋಣ. ನಾಳೆ ಏನಾಗ್ತೈತಿ ವಿಡಿಯೋ ಮಾಡಿನಂದ್ರೆ ನಿಮ್ಮ ಜೊತೆ ಅಪ್ಲೋಡ್ ಮಾಡೇ ಇರ್ತೀನಿ. ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗೆ ಮನೆ ಒಳಗಡೆ ಇದ್ದಂದ್ರೆ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ, ನೆಟ್ವರ್ಕ್ ಬರೋಂಗಿಲ್ಲ ನೋಡಿ. ಅದಕ್ಕೋಸ್ಕರನೇ ವಿಡಿಯೋ ಮಾಡೋಂಗಿಲ್ಲ. ನಾನು ವಿಡಿಯೋ ಮಾಡೋಕ್ಕಿಂತಲೂ ಅಪ್ಲೋಡ್ ಮಾಡೋದು ತುಂಬಾ ಮುಖ್ಯ ಇರ್ತೈತೆ ರೀ. ಎಡಿಟಿಂಗ್ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದು. ವಿಡಿಯೋ ಮಾಡ್ಕೊಂಡು ಇಟ್ಕೋತೀವಿ ರೀ. ಅಪ್ಲೋಡ್ ಮಾಡ್ಬೇಕಂದ್ರೆ ನೆಟ್ವರ್ಕ್ ಬರ್ಬೇಕು ರೀ, ಅಂಗಡಿಗೆ ಬರ್ಬೇಕು ನಾನು ಎಷ್ಟೊತ್ತಿದ್ರು ಅನ್ನೋದು ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ಕೊಂಡ್ರು ಮೀರಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೆ ಇವತ್ತಿನ ಡೇ ಮಳೆ ಇದ್ದರೂ ಕೂಡ ಅದು ಒಂದು 500, ಇದು ಒಂದು 200, 700 ರೂಪಾಯಿ ಆಯ್ತು ರೀ. ಡೈಲಿ ಇದೇ ಥರ ಕೆಲಸ ಮಾಡಿದ್ರೆ ಎಷ್ಟು ಆಗ್ತೈತೆ ನೋಡಿರಿ. ಹಳ್ಳಿ ಒಳಗಡೆ ಇದ್ಕೊಂಡ್ರು ಕೂಡ ಅಮೌಂಟ್ ನಮ್ಗೆ ಅರ್ನಿಂಗ್ ಮಾಡ್ಬೋದು ರೀ. ಇಷ್ಟು ಡೈಲಿ ಕಟಿಂಗು ಟಿಚಿಂಗ್ ಮಾಡಿದ್ರೆ ತುಂಬಾ ಆಗ್ತದೆ. ಈ ಬ್ಲೌಸ್ ನೋಡಿರಿ ನಾನೇ ಹೊಲ್ದು ಕೊಟ್ಟಿದ್ದೆ. ಇದನ್ನು ಅಳತೆ ಕೊಡ್ತಾರೆ ಅವರು.
10 ಬ್ಲೌಸ್ ಹೊಲ್ದು ಕೊಟ್ಟಿದ್ದಾರೆ. ಸೇಮ್ ಡಿಸೈನ ಸೇಮ್ ಅವ್ರದ್ದೇ ಒಬ್ರದ್ದೈತೆ. ಸುಮಾರು ವಿಡಿಯೋದಾಗ ಹಾಕಿದ್ದೀರಿ ಅವಾಗ ಫಸ್ಟಿಗೆನ ಮಾಡಿದ್ದು. ಅದೇ ಅಳತೆ ಕೊಟ್ಟಿದ್ರೆ ಅದನ್ನೇ ತೋರ್ಸಾಕತ್ತೀನಿ ನೋಡಿರಿ. ಲೇಸ್ ಹಚ್ಚಿದ್ಮೇಲೆ ಹಾಗೆ ಹಿಂದೆ ಬ್ಯಾಕ್ ಬ್ಲೌಸ್ ಒಳಗಿಂದ ಲಟ್ಕನ್ ಮಾಡೋಕ್ಕಾಗಲಿಲ್ಲ ರೀ, ಅದು ಕಸಿ ಅದನ್ನು ಹಚ್ಚೀನಿ ರೀ ಲೇಸ. ಅದೊಂದು ಕಸಿ ನೋಡಿರಿ. ಅದಕ್ಕೆ ಅಮೌಂಟ್ ಇದಕ್ಕೆ ಜಾಸ್ತಿ ಆಯ್ತು ರೀ. ಇಲ್ಲಾಂದರೆ 200 ರೂಪಾಯಿ ಆಗ್ತಿದ್ದಿಲ್ಲ, 500 ರೂಪಾಯಿ ತೊಗೋತಿದ್ದೀರಿ ಈ ಥರ ಬ್ಲೌಸ್ ಹೊಲಿದ್ರೆ. ನೀವು ಎಷ್ಟು ತೊಗೋತೀರಿ ಅಂತ ಕಮೆಂಟ್ ಮಾಡಿರಿ.